ಹಾಯ್ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು. ಈ ದಿನದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಯಾವುದರ ಕುರಿತು ಚರ್ಚಿಸೋಣ. ಇನ್ ಪ್ರಿವಿಯಸ್ ಕ್ಲಾಸ್ ಐ ಆಲ್ರೆಡಿ ಸ್ಟಾರ್ಟೆಡ್ ದಿ ವಾಟ್ ಆರ್ ದಿ ಮೇಜರ್ ಆಕ್ಟ್ಸ್ ಇಂಪ್ಲಿಮೆಂಟೆಡ್ ಬೈ ದಿ ಬ್ರಿಟಿಷ್. ಇಟ್ ಮೀನ್ಸ್ ದೇರ್ ಟೆಂಡೆನ್ಸಿ ಟು ಅಡ್ಮಿನಿಸ್ಟ್ರೇಟ್ ಇನ್ ಇಂಡಿಯಾ. ಭಾರತದಲ್ಲಿ ಆಳ್ವಿಕೆ ಮಾಡಕ ಬ್ರಿಟಿಷರು ಮಾಡಿದಂತಹ ಹಲವು ಕಾಯ್ದೆಗಳದವು. ಆ ಕಾಯ್ದೆಗಳು ನಮ್ಮ ಭಾರತ ಸಂವಿಧಾನ ರಚನೆಯೂ ಕೂಡ ಕಾರಣೀಭೂತವಾದವು. ಹಾಗಾಗಿ ಆ ಕಾಯ್ದೆಗಳನ್ನ ಹಲವು ಹೆಸರುಗಳಿಂದ ಕರೆಯಕತ್ತಾರೆ. ಹಾಗಾಗಿ ಹಿಂದಿನ ತರಗತಿಯಲ್ಲಿ 1773ರ ಚಾರ್ಟರ್ ಕಾಯ್ದೆ ಕುರಿತು ನೋಡಿದ್ವಿ. ಹಾಗಾಗಿ ಇದನ್ನ ಅದರ ಮುಂದುವರಿದ ಭಾಗ. ಇಟ್ ಮೀನ್ಸ್ ನೆಕ್ಸ್ಟ್ ಒನ್ ವಿಚ್ ಇಸ್ ದಟ್ ಒನ್ 1874 1784ರ ಭಾರತ ಸರ್ಕಾರ ಕಾಯ್ದೆ. ಅಂದ್ರೆ ಭಾರತದಲ್ಲಿ 1773ರ ಕಾಯ್ದೆಯನ್ನ ಜಾರಿಗೆ ತಂದರು. ಆ ಕಾಯ್ದೆಯ ಮುಖಾಂತರ ಹಲವು ನಿಯಂತ್ರಣಗಳನ್ನ ಹೇರಿದ್ರು. ಹಾಗಾಗಿ ಅದರಲ್ಲಿರುವಂತ ನ್ಯೂನತೆಗಳನ್ನು, ಅದರಲ್ಲಿರುವಂತ ಅನಾನುಕೂಲತೆಗಳನ್ನ ಹೋಗಲಾಡಿಸ್ಬೇಕಂತಂದು 1784ರಲ್ಲಿ ದೇರ್ ಇಸ್ ಅ ಇಂಡಿಯನ್ ಗೌರ್ಮೆಂಟ್ ಆಕ್ಟ್ ಇನ್ 1784. ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಅಂಡ್ ಕಂಪೇರ್ ಟು ದಿ ರೆಗ್ಯುಲೇಟಿಂಗ್ ಆಕ್ಟ್. ಇಟ್ ಮೀನ್ಸ್ ವಾಟ್ ಆರ್ ದಿ ಮೇಜರ್ ನೆಗೆಟಿವ್ ಇಂಪ್ಯಾಕ್ಟ್. ಭಾರತದಲ್ಲಿ ತಂದಂಥ 73 ಕಾಯ್ದೆ ಮುಖಾಂತರ ಇದ್ದಂಥ ಕೆಲವಷ್ಟು ನ್ಯೂನತೆಗಳನ್ನು ಸರಿಪಡಿಸಬೇಕಂತಂದು ಯಾವ ಕಾಯ್ದೆ ತಂದ್ರು? 1784ರ ಕಾಯ್ದೆಯನ್ನು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದರು. ಹಾಗಾಗಿ ಈ ಕಾಯ್ದೆಗಳು ಯಾವುವು, ಅದರಲ್ಲಿದ್ದಂಥ ಅಂಶಗಳು ಏನು, 1784ರ ಕಾಯ್ದೆಯಲ್ಲಿ ಇದ್ದಂಥ ಅಂಶಗಳು ಏನು ಅನ್ನೋದನ್ನ ನೋಡೋಣ. ಅದೇ ರೀತಿ ಈ ವಿಷಯಗಳು, ಇಟ್ ಮೀನ್ಸ್ ವಾಟ್ ಎವರ್ ಹಿಸ್ಟಾರಿಕಲ್ ಸ್ಟೆಪ್ಸ್ ಬ್ಯಾಕ್ಗ್ರೌಂಡ್ ಟು ಫಾರ್ಮ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತ ಸಂವಿಧಾನ ರಚನೆಗೆ ಕಾರಣೀಭೂತವಾದಂತಹ ಈ ಕಾಯ್ದೆಗಳು ಮತ್ತು ಅದೇ ರೀತಿ 10ನೇ ತರಗತಿಯಲ್ಲಿ ಇಂಪ್ಯಾಕ್ಟ್ಸ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ನಂತರ ಅದರ ಪರಿಣಾಮಗಳು ಏನು ಅನ್ನೋದು ಚಾಪ್ಟರ್ ಏನೈತಲ್ಲ ಅದರ ಇದ್ದಂಥ ಕಾಯ್ದೆಗಳೇ ಇಲ್ಲಿರುವುದು. ಅದರಲ್ಲಿ ಏನದವಲ್ರಿ, ವಾಟ್ ಆರ್ ದಿ ಮೇಜರ್ ಇಂಪ್ಯಾಕ್ಟ್ಸ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡಿದ್ರು. ಅವರ ಆಳ್ವಿಕೆಯ ನಂತರ ಅಲ್ಲಿದ್ದಂಥ ಪರಿಣಾಮಗಳು ಏನು ಸಂಭವಿಸುವುದು ಅಂತಂದು ಅಲ್ಲಿ 10th ಚಾಪ್ಟರ್ದಲ್ಲಿ ಅದೇ ಕಾಯ್ದೆಗಳು ನಮ್ಮ ಭಾರತ ಸಂವಿಧಾನ ರಚನೆಗೆ ಕಾರಣೀಭೂತವಾದವು. ಹಾಗಾಗಿ ಅದರಲ್ಲಿ 1784ರ ಭಾರತ ಸರ್ಕಾರ ಕಾಯ್ದೆ, ಆ ಕಾಯ್ದೆಯಲ್ಲಿದ್ದಂಥ ಅಂಶಗಳು ಏನಿದೆ? ಫಸ್ಟ್ ಒನ್, ಇದು ಕಂಪನಿಯ ಆರ್ಥಿಕ ಮತ್ತು ರಾಜಕೀಯ ಚಟುವಟಿಕೆಗಳನ್ನು ವಿಂಗಡಿಸಿತು. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಅ ಡಿಫರೆನ್ಶಿಯೇಟ್ ವಾಟ್ ಆರ್ ದಿ ಎಕನಾಮಿಕ್ ಆಕ್ಟಿವಿಟೀಸ್ ಅಂಡ್ ವಾಟ್ ಆರ್ ದಿ ಮೇಜರ್ ಪೊಲಿಟಿಕಲ್ ಆಕ್ಟಿವಿಟೀಸ್. ಅಂದ್ರೆ ಭಾರತದಲ್ಲಿರುವಂತಹ ಈಸ್ಟ್ ಇಂಡಿಯಾ ಕಂಪನಿ ಐತಲ್ಲ, ಈ ಈಸ್ಟ್ ಇಂಡಿಯಾ ಕಂಪನಿ ಆರ್ಥಿಕ ಚಟುವಟಿಕೆಗಳು ಯಾವುವು ಮತ್ತು ರಾಜಕೀಯ ಚಟುವಟಿಕೆಗಳು ಯಾವುವು ಅನ್ನೋದನ್ನ ವಿಂಗಡಿಸಿ ಅಲ್ಲಿ ಅವರ ಆಡಳಿತಾತ್ಮಕ ಚಟುವಟಿಕೆಗಳಿಗೆ ಹೊಂದಾಣಿಕೆ ಮಾಡ್ಕೊಳಕ ಇವನ್ನ ವಿಂಗಡಿಸಿದ್ರು ಅಂತ ಹೇಳಕತ್ತಾರ. ಅವ್ರು ವಿಂಗಡಣೆ ಮಾಡೋದು ಅಷ್ಟೇ ಅಲ್ಲದೆ ಅವರೊಬ್ಬರನ್ನ ನೇಮಕ ಮಾಡ್ತಾರೆ. ಒಂದೊಂದು ಬೋರ್ಡನ್ನ ರಚನೆ ಮಾಡಿ ಅವ್ರನ್ನ ನಿರ್ವಹಿಸುವಂತ ಆ ಸಂಘಟನೆಗಳನ್ನ ರಚನೆ ಮಾಡ್ತಾರೆ. ಅದಕ್ಕೆ ಫಸ್ಟ್ ಏನ್ ಮಾಡಿದ್ರು, ಈ 1784ರ ಕಾಯ್ದೆ ಮುಖಾಂತರ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆರ್ಥಿಕ ಮತ್ತು ರಾಜಕೀಯ ಚಟುವಟಿಕೆಗಳನ್ನ ವಿಂಗಡಿಸಿದ್ರು. ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡಕತ್ತಾರ. ಹಾಗಾಗಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ಅವರ ಆರ್ಥಿಕ ಚಟುವಟಿಕೆಗಳು ಯಾವುವು ಮತ್ತು ರಾಜಕೀಯ ಚಟುವಟಿಕೆಗಳು ಯಾವುವು ಎಂಬುದನ್ನ ವಿಂಗಡಣೆ ಮಾಡಿದ್ರು ಅಂತ ಹೇಳಿದ್ರು. ಅಂಡ್ ನೆಕ್ಸ್ಟ್ ಒನ್, ಈ ಆರ್ಥಿಕ ಚಟುವಟಿಕೆಗಳಾದ ವ್ಯಾಪಾರ, ವಾಣಿಜ್ಯ ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದರ ರಚನೆ ಮಾಡಿದ್ರು ಅಂತ ಇಲ್ಲಿ ನಿರ್ದೇಶಕ ಮಂಡಳಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇಟ್ ಮೀನ್ಸ್ ದೇ ಫಾರ್ಮ್ ದಿ Board of Directors Committee for the purpose of the commercial activity and financial reforms. Financial business ಅಂದ್ರೆ ಹಣಕಾಸಿನ ಚಟುವಟಿಕೆ ಸಂಬಂಧಿಸಿದಂಗೆ ಆಗಿರ್ಬೋದು, ಅಥವಾ ವಾಟ್ ಆರ್ ದಿ ಮೇಜರ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಆಫ್ ದಿ ಬ್ರಿಟಿಷ್ ಇನ್ ಇಂಡಿಯಾ ಫ್ರಮ್ ಇವನ್ ದೋ ದೇ ಆರ್ ರೂಲ್ಡ್ ಇನ್ ಇಂಡಿಯಾ. ಭಾರತದಲ್ಲಿ ಆಳ್ವಿಕೆ ಮಾಡಕತ್ತಾರ. ಆಳ್ವಿಕೆ ಮಾಡಾಗ ಇಲ್ಲಿರುವಂಥ ವಾಣಿಜ್ಯ ಚಟುವಟಿಕೆಗಳು ಯಾವುದು ಮತ್ತು ಹಲವು ರೀತಿಯಾದಂಥ ಹಣಕಾಸಿನ ಚಟುವಟಿಕೆಗಳು ಯಾವುದು ಅವನ್ನ ನಿರ್ವಹಿಸುವಂತ ಹೋಗಾಕ, ಅವನ ವ್ಯವಹಾರ ನೋಡ್ಕೊಂಡು ಹೋಗಾಕ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿರ್ದೇಶಕ ಮಂಡಳಿಯನ್ನ ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಅದು ಅಷ್ಟೇ ಅಲ್ಲದೆ ಕಂಪನಿಯ ರಾಜಕೀಯ ವ್ಯವಹಾರಗಳ ನಿಯಂತ್ರಣ, ರಾಜಕೀಯ ವ್ಯವಹಾರಗಳಾದ ಓಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ನೇಮಕ ಮಾಡಿದ್ರು ಫಾರ್ ದಿ ಪರ್ಪಸ್ ಆಫ್ ದಿ ಟು ಅಬ್ಸರ್ವ್ ದಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಇನ್ ಇಂಡಿಯಾ. ಅಂಡ್ ನೆಕ್ಸ್ಟ್ ಒನ್, ನಾಗರಿಕ, ಮಿಲಿಟರಿ ಮತ್ತು ಕಂದಾಯ ವಿಷಯಗಳ ಮೇಲಿನ ಅಧಿಕಾರವನ್ನು ನಿಯಂತ್ರಣ ಮಂಡಳಿಗೆ. ಇಟ್ ಮೀನ್ಸ್ ಬೋರ್ಡ್ ಆಫ್ ಕಂಟ್ರೋಲ್. ನಿರ್ದೇಶಕ ಮಂಡಳಿ ವಾಣಿಜ್ಯ ಚಟುವಟಿಕೆಗಳನ್ನು ನಿರ್ವಹಿಸುವಾಗ ಇಲ್ಲಿ ನಿಯಂತ್ರಣ ಮಂಡಳಿ ಆಡಳಿತವನ್ನ, ಭಾರತದಲ್ಲಿ ಆಡಳಿತವನ್ನ ಯಾವ ರೀತಿ ಮಾಡಬೇಕು, ಹೌ ಟು ಅಡ್ಮಿನಿಸ್ಟ್ರೇಟ್ ಇನ್ ಇಂಡಿಯಾ ಬೈ ಪೊಲಿಟಿಕಲಿ, ರಾಜಕೀಯವಾಗಿ ಭಾರತದಲ್ಲಿ ಆಡಳಿತ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕಂತ ನೋಡ್ಕೊಂಡು ಹೋಗಾಕ ಅದರ ಚಟುವಟಿಕೆಯನ್ನು ಗಮನಿಸಕ ಈ ನಿಯಂತ್ರಣ ಮಂಡಳಿಯನ್ನ ನೇಮಿಸಿದ್ರು ಅಂತ ಹೇಳಕತ್ತಾರ. ಹಾಗಾಗಿ ಏನ್ ಮಾಡಿದ್ರಲ್ಲಿ ಮೊದಲ ಆರ್ಥಿಕ ಮತ್ತು ರಾಜಕೀಯ ಚಟುವಟಿಕೆಗಳನ್ನ
ಸಪರೇಟ್ ಮಾಡಿದ್ರು. ಆರ್ಥಿಕ ಚಟುವಟಿಕೆಗಳನ್ನ ನಿರ್ವಹಿಸುವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನ ನಿರ್ದೇಶಕರ ಮಂಡಳಿಯನ್ನು ರಚನೆ ಮಾಡಿದ್ರು. ನೆಕ್ಸ್ಟ್ ರಾಜಕೀಯ ಚಟುವಟಿಕೆಗಳನ್ನ ನಿರ್ವಹಿಸುವಾಗ ದೇರ್ ಇಸ್ ಅ ಬೋರ್ಡ್ ಆಫ್ ಕಂಟ್ರೋಲ್, ನಿಯಂತ್ರಣ ಮಂಡಳಿಯನ್ನ ರಚನೆ ಮಾಡಿದ್ರು ಅಂತ ಹೇಳಕತ್ತಾರ. ಅದನ್ನ ಅದಕ್ಕೆ ಏನಂತಂದ್ರೆ ದ್ವಿ ನಿಯಂತ್ರಣ ಪದ್ಧತಿ. ಇಟ್ ಮೀನ್ಸ್ ಬೈ ಡ್ಯುಯಲ್ ಕಂಟ್ರೋಲ್ ಸಿಸ್ಟಮ್. ದ್ವಿ ನಿಯಂತ್ರಣ ಪದ್ಧತಿ ಅಂದ್ರ ಒಂದೇ ರೀತಿಯಾದ ನಿಯಂತ್ರಣ ಅಲ್ಲದೆ ಎರಡು ಮಂಡಳಿಗಳನ್ನು ಸ್ಥಾಪಿಸುವ ಮುಖಾಂತರ, ಎರಡು ಮಂಡಳಿಗಳ ಮುಖಾಂತರ ಭಾರತದಲ್ಲಿ ಆಡಳಿತವನ್ನು ಸುವ್ಯವಸ್ಥಿತವಾಗಿ ನಡೆಸಬೇಕು ಮತ್ತು ಭಾರತದಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ಕೂಡ ಸೂಕ್ತ ರೀತಿಯಲ್ಲಿ ನಿರ್ವಹಿಸಿ ತಮ್ಮ ಸಂಪತ್ತನ್ನು ದೋಚುವ ಪ್ರಕ್ರಿಯೆಗೆ ಅನುಕೂಲ ಆಗಾಕ ಈ ರೀತಿ ಪ್ರಕ್ರಿಯೆಗಳನ್ನ ಈ 1784 ಭಾರತ ಸರ್ಕಾರ ಕಾಯ್ದೆ ಮುಖಾಂತರ ಮಾಡಿದ್ರು ಅಂತ ಹೇಳ್ಬೋದು. ಆದ್ರೆ ಮೊದಲೇ ಮಾಡಿದ್ರು 1773 ಕಾಯ್ದೆ ಮುಖಾಂತರ ದೇ ಆರ್ ಮೆನ್ಷನ್ ಓನ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕ ಮಂಡಳಿ. ಅದು ರಾಜಕೀಯ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲ ವಸ್ತು ಚಟುವಟಿಕೆಗಳನ್ನ ಈ ನಿರ್ದೇಶಕ ಮಂಡಳಿ ಒಂದೇ ನೋಡ್ಕೊಂಡು ಹೋಗಿತ್ತು. ಆಗ ಈ ನಿಯಂತ್ರಣ ಮಂಡಳಿ ಬಂದಿಂದ ನಿಯಂತ್ರಣ ಮಂಡಳಿಗೆ ರಾಜಕೀಯ ಚಟುವಟಿಕೆಗಳನ್ನ, ಈ ನಿರ್ದೇಶಕ ಮಂಡಳಿಗೆ ಆರ್ಥಿಕ ಚಟುವಟಿಕೆಗಳನ್ನ ನೋಡ್ಕೊಂಡು ಹೋಗಕ ಇಲ್ಲಿ ಬದಲಾವಣೆ ಮಾಡಿದ್ರು. ಆದ್ರೆ 1773 ಕಾಯ್ದೆ ಪ್ರಕಾರ ಇಲ್ಲಿ ರಾಜಕೀಯ ಆಗಿರ್ಬೋದು, ಆರ್ಥಿಕ ಚಟುವಟಿಕೆ ಆಗಿರ್ಬೋದು, ಎರಡೂ ಕೂಡ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಈ ನಿರ್ದೇಶಕ ಮಂಡಳಿಯನ್ನ ನೋಡ್ಕೊಂಡು ಹೋಗಿತ್ತು. ಹಾಗಾಗಿ ಇಲ್ಲಿ ಕೆಲವು ಸ್ವಲ್ಪ ಪ್ರಮಾಣದ ಬದಲಾವಣೆ ಮಾಡಿದ್ರು. ನೆಕ್ಸ್ಟ್ ಒನ್, ಮೂರನೇದು ಏನು ನೋಡ್ರಿ ಏನಾಗುತ್ತೆ ಅಲ್ಲಿ, ಭಾರತದಲ್ಲಿನ ಗವರ್ನರ್ ಜನರಲ್ ಕೌನ್ಸಿಲ್ನ ಸದಸ್ಯರ ಸಂಖ್ಯೆಯನ್ನು 3ಕ್ಕೆ ಇಳಿಸಲಾಯಿತು. 1773 ಕಾಯ್ದೆ ಪ್ರಕಾರ ಭಾರತದಲ್ಲಿ ಗವರ್ನರ್ ಜನರಲ್ ಸಂಖ್ಯೆ 4 ಇತ್ತು. By this act, it means Indian Government Act 1784, they are reduced from 4 to the 3 members. ಅಂದ್ರೆ 4 ಮೆಂಬರ್ಸ್ ಏನಿದ್ರಲ್ಲ ಅದನ್ನ 3 ಸಂಖ್ಯೆಗೆ ಇಳಿಕೆ ಮಾಡಿದ್ರು. ನೋಡ್ರಿ ಏನಾಗುತ್ತೆ, ಭಾರತದಲ್ಲಿನ ಗವರ್ನರ್ ಜನರಲ್ ಕೌನ್ಸಿಲ್ನ ಸದಸ್ಯರ ಸಂಖ್ಯೆ ಅಂದ್ರೆ ಭಾರತದಲ್ಲಿ ಗವರ್ನರ್ ಜನರಲ್ ಬೋರ್ಡ್ ಏನೈತಲ್ಲ ಅಲ್ಲಿ ಸದಸ್ಯರ ಸಂಖ್ಯೆ 4 ಇದ್ದದನ್ನ ಅದು 3 ಸಂಖ್ಯೆ ಅಂದ್ರೆ 3 ಜನಕ್ಕೆ ಇಳಿಕೆ ಮಾಡಿದ್ರು ಅಂತ ಹೇಳಕತ್ತಾರ. ಅದು ಯಾವ ಕಾಯ್ದೆ ಮುಖಾಂತರ? 1774 ಕಾಯ್ದೆ ಮುಖಾಂತರ. ನೆಕ್ಸ್ಟ್ ಒನ್, ಫೋರ್ತ್ ಒನ್ ಏನಾಗುತ್ತೆ, ನಾಗರಿಕ ಮತ್ತು ಏನ್ರಿ ಸೈನಿಕ ಅಧಿಕಾರಿಗಳು ಭಾರತ ಮತ್ತು ಬ್ರಿಟನ್ನಲ್ಲಿ ತಮ್ಮ ಆಸ್ತಿ ವಿವರಗಳನ್ನು ಬಹಿರಂಗಪಡಿಸುವುದು ಕಡ್ಡಾಯ. ಇಟ್ ಮೀನ್ಸ್ ದೋಸ್ ಹೂ ಆರ್ ದಿ ಸಿಟಿಜನ್ಸ್ ಇನ್ ಇಂಡಿಯಾ ಅಂಡ್ ಆಲ್ಸೋ ದೋಸ್ ಹೂ ಆರ್ ದಿ ಮಿಲಿಟರಿ ಅಡ್ಮಿನಿಸ್ಟ್ರೇಟರ್ಸ್. ಇಲ್ಲಿ ಭಾರತದಲ್ಲಿ ನಾಗರಿಕರಾಗಿರ್ಬೋದು ಅಥವಾ ಸೈನಿಕರಾಗಿರ್ಬೋದು, ಅವರು ಭಾರತದಲ್ಲಿ ಯಾರಾದ್ರೂ ಇರ್ಬೋದು ಅಥವಾ ಬ್ರಿಟನ್ನಲ್ಲಿ ಯಾರಾದ್ರೂ ಸೇವೆ ಸಲ್ಲಿಸ್ತಿರ್ಬೋದು, ಅವರು ತಮ್ಮ ಆಸ್ತಿ ವಿವರಗಳನ್ನ ವಿವರವಾದ ಮಾಹಿತಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕು, ಮಾಹಿತಿ ಕೊಡಬೇಕು. ದೇರ್ ಇಸ್ ಅ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ. It means they are get to be taken major information about the, it may be citizens of India or it may be those who are the servants in military. ಮಿಲಿಟರಿಯಲ್ಲಿ ಸೇವೆ ಮಾಡೋರಾಗಿರ್ಬೋದು ಅಥವಾ ನಾಗರಿಕರಾಗಿರ್ಬೋದು, ಅವರು ಭಾರತದಲ್ಲಿ ಇರಲಿ ಬ್ರಿಟನ್ನಲ್ಲಿ ಇರಲಿ ತಮ್ಮ ಆಸ್ತಿ ವಿವರಗಳನ್ನ, ಸೂಕ್ತವಾದ ದಾಖಲಾತಿಗಳನ್ನ, ಸೂಕ್ತವಾದ ಮಾಹಿತಿಯನ್ನ ಈ ಬ್ರಿಟಿಷರಿಗೆ ಒಪ್ಪಿಸಬೇಕಾಗಿತ್ತು ಅಂತ ಯಾವ ಕಾಯ್ದೆ ಮುಖಾಂತರ ಜಾರಿಗೆ ತಂದ್ರು? 1784 ಕಾಯ್ದೆ ಮುಖಾಂತರ. ಅದನ್ನ ಯಾಕೆ ಜಾರಿಗೆ ತಂದ್ರಿ ಅಂದ್ರ ವ್ಯವಹಾರದಲ್ಲಿ ಈ ಬ್ರಿಟಿಷರು ಆಡಳಿತದಲ್ಲಿ ಇರುವಂತ ನಾಗರಿಕರಾಗಿರ್ಬೋದು ಅಥವಾ ಯಾವುದೇ ಸೈನಿಕರಾಗಿರ್ಬೋದು ದುರಾಡಳಿತ ಮಾಡಕತ್ತಾರೋ ಅಥವಾ ನಮಗೆ ನಿಯಂತ್ರಣದಲ್ಲಿ ಅವರು ನಮ್ಮ ಹೇಳಿಕೆಯ ಪ್ರಕಾರ ಆಡಳಿತ ಮಾಡಕತ್ತಾರೋ ಅಂತ ನೋಡಾಕ ಅವರು ಈ ಕಾಯ್ದೆಯನ್ನ 1784 ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತಂದು ಅದರಲ್ಲಿ ಏನ್ ಮಾಡ್ತಾರೆ, ಬಹಿರಂಗಪಡಿಸ್ತಾರೆ. ನೆಕ್ಸ್ಟ್ ಒನ್, ಭ್ರಷ್ಟ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಯಿತು. ಇಟ್ ಮೀನ್ಸ್ ದೋಸ್ ಹೂ ಆರ್ ದಿ ವರ್ಕರ್ಸ್ ದೇ ಆರ್ ಕಲ್ಪ್ರಿಟ್. ಯಾರು ಭ್ರಷ್ಟ ಅಧಿಕಾರಿಗಳು, ಕರಪ್ಟೆಡ್ ಫೆಲೋ ಅಂತ ಅನಿಸ್ತು, ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತಂದು ಈ 84 ಕಾಯ್ದೆ ಮುಖಾಂತರ ಅಲ್ಲಿ ಸೇರ್ಪಡೆ ಮಾಡಿದ್ರು. ಯಾವುದಂದ್ರೆ ದೋಸ್ ಹೂ ಆರ್ ದಿ ಕಲ್ಪ್ರಿಟ್. ಇಟ್ ಮೀನ್ಸ್ ದೋಸ್ ಹೂ ಆರ್ ದಿ ಮಿಸ್ಕಂಡಕ್ಟ್ ಆಕ್ಟಿವಿಟಿ, ಅನೈತಿಕ ಚಟುವಟಿಕೆಗಳ ಮುಖಾಂತರ ತಮ್ಮ ದುರಾಡಳಿತ ಮಾಡೋದ್ರ ಮುಖಾಂತರ ಇಲ್ಲಿ ಸಂಪತ್ತನ್ನು ದೋಚೋದಾಗಿರ್ಬೋದು ಅಥವಾ ಆಡಳಿತದ ವರ್ತನೆ ಸರಿಯಾಗಿರಲಿಲ್ಲ ಅಂತಂದ್ರೆ ಅವ್ರನ್ನ ಭ್ರಷ್ಟರು ಅಂತ ಗುರುತಿಸಿ ಅವರಿಗೆ ಶಿಕ್ಷೆ ಕೊಡುವಂತ ಪ್ರಕ್ರಿಯೆಯನ್ನ ಈ 1784 ಕಾಯ್ದೆ ಮುಖಾಂತರ ಜಾರಿಗೆ ತಂದು 1773 ಕಾಯ್ದೆಗಿಂತಲೂ ಅಧಿಕ ಪ್ರಮಾಣದ ಅಭಿವೃದ್ಧಿ ತೋರಿಸಬೇಕು ಅಂತಂದು ಈ ಕಾಯ್ದೆಯನ್ನ ಜಾರಿಗೆ ತಂದರು ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒನ್, ಅಧಿಕೃತವಾಗಿ ಈ ಕಾಯ್ದೆಯು ಯಾವ ಕಾಯ್ದೆಯು? 1784 ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಯ ಸ್ವಾಧೀನದಲ್ಲಿರುವ ಪ್ರದೇಶಗಳು ಬ್ರಿಟಿಷ್ ಸಾಮ್ರಾಜ್ಯದ ಅವಿಭಾಜ್ಯ ಅಂಗಗಳೆಂದು ಏನ್ ಮಾಡಿದ್ರಂತ ಘೋಷಿಸಿದರು. It means what are the major places? It means what are the major power? ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಏನಾಯ್ತಲ್ಲ ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ವಾಧೀನದಲ್ಲಿರುವ ಪ್ರದೇಶಗಳು, ಇಟ್ ಮೀನ್ಸ್ ವಾಟ್ ಆರ್ ದಿ ಮೇಜರ್ ಪ್ಲೇಸಸ್ ಕಂಟ್ರೋಲ್ ಬೈ ದಿ ಈಸ್ಟ್ ಇಂಡಿಯಾ ಕಂಪನಿ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ನಿಯಂತ್ರಣದಲ್ಲಿರುವ ಎಲ್ಲ ಪ್ರದೇಶಗಳು ಯಾರೇ ಬ್ರಿಟಿಷ್ ಸಾಮ್ರಾಜ್ಯದ ಅವಿಭಾಜ್ಯ ಅಂಗಗಳು, ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿದಂತ
ಭಾಗಶಃ ಭಾಗಗಳು ಅಂದ್ರ ಬ್ರಿಟಿಷರ ಸಂಪತ್ತು, ಬ್ರಿಟಿಷರ ಅಧಿಕಾರದಲ್ಲಿರುವಂತಹ ಪ್ರದೇಶಗಳು, ಬ್ರಿಟಿಷರೇ ಪ್ರಮುಖವಾದಂತಹ ನಿರ್ಣಯಗಳನ್ನ ಆ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ನಿಯಂತ್ರಣ ಚಟುವಟಿಕೆಗಳಾಗಿರ್ಬೋದು ಅಥವಾ ಮೇಲ್ವಿಚಾರಣಾ ಚಟುವಟಿಕೆ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಿಸಿದಂತ ಯಾವುದೇ ರೀತಿಯಾದಂತಹ ವಿಶೇಷದ ರೀತಿಯಾದಂತಹ ಕಾರ್ಯಗಳನ್ನ ಕೈಗೊಳ್ಳಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಅವರೇ ಮುಖ್ಯಸ್ಥರು. ಇಟ್ ಮೀನ್ಸ್ ದೇ ಆರ್ ಸಾವರಿನ್ ಬಾಡಿ, ಅವ್ರು ಸಾರ್ವಭೌಮರು ಅಂತ ಹೇಳಕತ್ತಿದ್ರು ಅವ್ರು ಇಂಡೈರೆಕ್ಟ್ ಆಗಿ. ಅಂದ್ರೆ ಅವ್ರು ಹೇಳಕತ್ತಿರ್ಲಿ ಭಾರತದಲ್ಲಿ ದೇ ಆರ್ ಆಲ್ಸೋ ಸಾರ್ವಭೌಮತ್ವ ಹೊಂದಿದಂತ ಮನುಷ್ಯರು. ಇಟ್ ಮೀನ್ಸ್ ಅವ್ರ ಅಧೀನದಲ್ಲಿ ಯಾವ್ದಾದ್ರು ಪ್ರದೇಶಕ್ಕೆ ಅವ್ರ ಸ್ವಾಧೀನದಲ್ಲಿ ಇರ್ತಂದ್ರೆ ಅವ್ರು ತಿಳ್ದಂಗೆ ಅವ್ರು ಮಾಡ್ಬೋದು ಅಂತ ಹೇಳಕತ್ತಿದ್ರು. ಮೊದಲ ಇದ್ದಿದ್ದಿಲ್ಲ ಅದು. ಈ ಕಾಯ್ದೆ ಮುಖಾಂತರ ಇಲ್ಲಿ ಬ್ರಿಟಿಷರು ತಾವು ಯಾವ ಪ್ರದೇಶವನ್ನು ತಮ್ಮ ಹತೋಟಿ ತಗೋತಾರ ಅಲ್ಲಿ ತಮ್ಮ ತಿಳಿದ ರೀತಿಯಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂಗ ಅವರು ಅದನ್ನ ವಶಪಡಿಸಿಕೊಂಡು ಅಲ್ಲಿ ಅಧಿಕಾರ ಚಲಾಯಿಸಬಹುದು ಅಂತಂದು ಈ ರೀತಿಯಾದಂತಹ ಚಟುವಟಿಕೆಗಳನ್ನ ಭಾರತ ಸರ್ಕಾರ ಕಾಯ್ದೆ 1784ರ ಮುಖಾಂತರ ಬ್ರಿಟಿಷರು ಈ ತತ್ವಗಳನ್ನು ಅನ್ವಯಿಸುವುದರ ಮುಖಾಂತರ ಈ ಕಾಯ್ದೆಯನ್ನ ಜಾರಿಗೆ ತಂದರು. ಏನಂತಂದ್ರೆ ಪ್ರಮುಖವಾಗಿ ಇಲ್ಲಿ ಒಂದು ದೇ ಆರ್ ಫಸ್ಟ್ ಫಾರ್ ದಿ ಪರ್ಪಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಪರ್ಪೋಸ್, ದೇ ಆರ್ ಡಿಸ್ಟಿಂಗ್ವಿಶ್ ದಿ ಪವರ್ಸ್. ಇಟ್ ಮೀನ್ಸ್ ದೇರ್ ಇಸ್ ಅ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ದೇರ್ ಇಸ್ ಅ ಬೋರ್ಡ್ ಆಫ್ ಕಂಟ್ರೋಲ್. ನಿರ್ದೇಶಕ ಮಂಡಳಿ ಮತ್ತು ನಿಯಂತ್ರಣ ಮಂಡಳಿ ಅಂತ ಡಿಫ್ರೆನ್ಸಿಯೇಷನ್ ಮಾಡಿದ್ರು. ನಿರ್ದೇಶಕ ಮಂಡಳಿಗೆ ವಾಣಿಜ್ಯ ಚಟುವಟಿಕೆಗಳನ್ನು ನಿಯಂತ್ರಣ ಕೊಟ್ಟರು. ಇಟ್ ಮೀನ್ಸ್ ಮೇಜರ್ ಕಮರ್ಷಿಯಲ್ ಆಕ್ಟಿವಿಟಿ, ಇಟ್ ಮೀನ್ಸ್ ಫೈನಾನ್ಸಿಯಲ್ ರಿಲೇಟೆಡ್ ಆಕ್ಟಿವಿಟಿ. ನೆಕ್ಸ್ಟ್ ನಿಯಂತ್ರಣ ಮಂಡಳಿ, ಇಟ್ ಮೀನ್ಸ್ ಅಡ್ಮಿನಿಸ್ಟ್ರೇಷನ್ ಪರ್ಪೋಸ್, ಇಟ್ ಮೀನ್ಸ್ ಓನ್ಲಿ ಪೊಲಿಟಿಕಲ್ ಪವರ್. ಅಧಿಕಾರ ಕೊಟ್ಟು ಅಲ್ಲಿ ತಮ್ಮ ಅಧಿಕಾರದ ನಿಯಂತ್ರಣವನ್ನ ಜಾಸ್ತಿಗೊಳಿಸಿದ್ರು. ಅಧಿಕಾರದ ಚುಕ್ಕಾಣಿ ಹಿಡಿಯುವುದರ ಮುಖಾಂತರ ನೆಕ್ಸ್ಟ್ ಶುದ್ಧವಾಗಿ ಸುಸೂತ್ರವಾಗಿ ಅಧಿಕಾರ ನಡೆಸ್ತಿದ್ದೀವಿ ಅಂತ ತೋರಿಸೋಣಕ ಅಷ್ಟೊಂದು ಸಂಘಟನೆಗಳನ್ನ ವಿಂಗಡಣೆ ಮಾಡಿ ಅಧಿಕಾರ ವಹಿಸಿಕೊಟ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಏನ್ ಮಾಡಿದ್ರಲ್ಲಿ ಗವರ್ನರ್ ಜನರಲ್ನ ಸದಸ್ಯರ ಸಂಖ್ಯೆ 4 ಇತ್ತು ಮೊದಲು, ಈ ಕಾಯ್ದೆ ಮುಖಾಂತರ 3 ಮಾಡಿದ್ರು. ಮತ್ತು ಭಾರತದಲ್ಲಿರುವ ನಾಗರಿಕರಾಗಿರ್ಬೋದು ಅಥವಾ ಸೈನಿಕರಾಗಿರ್ಬೋದು ತಮ್ಮ ಆಸ್ತಿ ವಿವರವನ್ನ ಬ್ರಿಟಿಷರಿಗೆ ಮಾಹಿತಿ ತಿಳಿಸಬೇಕು. ದೇರ್ ಇಸ್ ಅ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ, ಅವರಿಗೆ ತಿಳಿಸಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ದೋಸ್ ಹೂ ಆರ್ ದಿ ಮೇಜರ್ ಮಿಸ್ಕಂಡಕ್ಟ್ ಆಕ್ಟಿವಿಟಿ ಕಲ್ಫ್ರಿಟ್ಸ್, ಯಾರು ಭ್ರಷ್ಟ ಅಧಿಕಾರಿಗಳಿದ್ರು ಅವರಿಗೆ ಕರಪ್ಟೆಡ್ ಫೆಲೋ ಯಾರಿದ್ರು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತಂದು ಜಾರಿಗೆ ತಂದ್ರು. ನೆಕ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಸ್ವಾಧೀನದ ಎಲ್ಲ ಪ್ರದೇಶಗಳು ಅವರ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದವು. ಅವರು ತಿಳಿದಂಗೆ ಅವ್ರು ಮಾಡಲಿ, ಅದು ಅವರ ಸ್ವ ಇಚ್ಛೆ. ಯಾರ್ದ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದು ಅಂತಂದು ಈ ಪ್ರಮುಖ ಅಂಶಗಳನ್ನ 1784ರ ಕಾಯ್ದೆ ಮುಖಾಂತರ ತಂದ್ರು. ಇವನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ, ರೈಟ್ ಇಟ್ ಇನ್ ವೆಲ್ ಮ್ಯಾನರ್. ಏನ್ರಿ 1784ರ ಕಾಯ್ದೆಯಲ್ಲಿರುವಂತ ಕೆಲವಿಷ್ಟು ಪ್ರಮುಖ ಅಂಶಗಳು ಕರೆಕ್ಟ್ ಅನಿಸಿದು, ಹಾಗಾಗಿ ಇವನ್ನ ಜಾರಿಗೆ ತಂದ್ರು. ನೋಡ್ರಿ ಏನ್ ಮಾಡಿದ್ರು 1773ರ ಕಾಯ್ದೆಯಲ್ಲಿರುವಂತಹ ಕೆಲವಷ್ಟು ದೋಷಗಳನ್ನ ಪರಿಹಾರ ಮಾಡಬೇಕಂತಂದು 1784ರ ಕಾಯ್ದೆಯನ್ನು ಪ್ರಮುಖವಾಗಿ ಭಾರತದಲ್ಲಿ ಜಾರಿಗೆ ತಂದರು. ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇಜರ್ಲಿ ಎನ್ಫೋರ್ಸ್ ದಿ 1784 ಇಂಡಿಯನ್ ಗವರ್ಮೆಂಟ್ ಆಕ್ಟ್ ವಾಟ್ ಎವರ್ culprits activity to rectify and to avoid such type of illegal activity by the 1773 acts. 1773ರ ಕಾಯ್ದೆಯಲ್ಲಿ ಇರುವಂತಹ ನ್ಯೂನತೆಗಳನ್ನ ಸರಿಪಡಿಸಬೇಕಂತಂದು 1784ರ ಕಾಯ್ದೆ ಜಾರಿಗೆ ತಂದ್ರು. ಈ ಭಾರತದಲ್ಲಿ ಜಾರಿಗೆ ತಂದಂತ ಕಾಯ್ದೆ ನೆಕ್ಸ್ಟ್ ಮುಂದುವರಿತು. ಅದರಲ್ಲಿದ್ದಂತಹ ಅಂಶಗಳು ಈ ಭಾರತದಲ್ಲಿ ವೈಸ್ರಾಯ್ ಆಳ್ವಿಕೆ ಬರುವವರೆಗೂ ಕೂಡ ಮುಂದುವರಿದವು. ಇಟ್ ಮೀನ್ಸ್ ಫ್ರಮ್ 1858 1858ರವರೆಗೂ ಮುಂದುವರೆದವು. ಹಾಗಾಗಿ ಅದು ಅಷ್ಟೇ ಅಲ್ಲದೆ ಕೆಲವಷ್ಟು ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಮುಂದುವರೆದವು ಅಂತ ಹೇಳ್ಬೋದು. ಅದಕ್ಕಾಗಿ ಏನ್ ಮಾಡಿದ್ರು ಇಲ್ಲಿ ದೇ ಆರ್ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ 1773 ಆಕ್ಟ್. ಇಟ್ ಮೀನ್ಸ್ ಸಮ್ inconsistencies in 1773 acts. That's why they are avoid such type of inconsistency. They are implemented the 17 Indian Government Act 1784 and then onwards. ಈ ಕಾಯ್ದೆ ಜಾರಿಯಿಂದ ಆ ಕಾಯ್ದೆ 1858ರವರೆಗೆ ಮುಂದುವರಿತು ಅಂತ ಹೇಳ್ಬೋದು. ಅದು ಅಷ್ಟೇ ಅಲ್ಲದೆ ಮುಂದುವರೆದು ಏನ್ ಮಾಡ್ತಾರೆ ಅವರಿಗೆ ಈ ಕಾಯ್ದೆಯಲ್ಲಿರುವಂತಹ ಅಂಶಗಳನ್ನ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ 1858ರಲ್ಲಿ ಮುಂದುವರಿಸಿದ್ರು ಅಂತ ಹೇಳ್ಬೋದು. ಅದಕ್ಕಾಗಿನೇ ಮುಂದುವರೆದು ಅಂತಂದ್ರೆ ಅಲ್ಲಿ ದೇರ್ ಆರ್ ಚಾರ್ಟರ್ ಆಕ್ಟ್ಸ್ ಇನ್ ಇಂಡಿಯಾ. ಏನಂತಂದ್ರೆ ಚಾರ್ಟರ್ ಆಕ್ಟ್ಸ್ ಇಟ್ ಮೀನ್ಸ್ ಫ್ರಮ್ 1793 ಟು ದಿ 1853. 1793ರಿಂದ 1853ರವರೆಗೆ ಇಲ್ಲಿ ಚಾರ್ಟರ್ ಕಾಯ್ದೆಗಳಂತ ಜಾರಿಗೆ ತರ್ತಾರೆ. ಈ ಚಾರ್ಟರ್ ಕಾಯ್ದೆಗಳನ್ನ ಯಾಕೆ ಜಾರಿಗೆ ತಂದ್ರು ನಮ್ಮ ಭಾರತದಲ್ಲಿ ಅಂದ್ರ ಈ ಏನು 1784ರ ಭಾರತ ಸರ್ಕಾರ ಕಾಯ್ದೆ ಇತ್ತಲ್ಲ, ಈ ಭಾರತ ಸರ್ಕಾರ ಕಾಯ್ದೆಯಲ್ಲಿರುವಂತಹ ಕೆಲವಿಷ್ಟು ವ್ಯವಹಾರಗಳು, ಕೆಲವಿಷ್ಟು ಚಟುವಟಿಕೆಗಳು, ನಿಯಂತ್ರಣ ಚಟುವಟಿಕೆಗಳು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸರಿ ಅನಿಸ್ಲಿಲ್ಲ ಅಂದಾಗ ಅದರಲ್ಲಿರುವಂತಹ ಕೆಲವಿಷ್ಟು ಅಂಶಗಳನ್ನು ಬದಲಾವಣೆ ಮಾಡುವುದರ ಮುಖಾಂತರ 4 ರೀತಿಯಾದಂತಹ ಚಾರ್ಟರ್ ಕಾಯ್ದೆ ಬಂದು. ಯಾವ್ಯಾವ ಬಂದ್ರೆ ಇಲ್ಲಿ there is a 1793 charter act. next one
1813 ಚಾರ್ಟರ್ ಆಕ್ಟ್, 1833 ಚಾರ್ಟರ್ ಆಕ್ಟ್, ನೆಕ್ಸ್ಟ್ 1853 ಚಾರ್ಟರ್ ಆಕ್ಟ್. ಈ ರೀತಿಯಾದಂತಹ 4 ಚಾರ್ಟರ್ ಕಾಯ್ದೆಗಳು 1784ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂದಿಂದ ನೆಕ್ಸ್ಟ್ ಇವು ಜಾರಿಗೆ ಬಂದು ಇವು ಇಟ್ ಮೀನ್ಸ್ ಜಸ್ಟ್ ಲೈಕ್ ಅ ಲೈಸೆನ್ಸ್ 20 ವರ್ಷಗಳ ಕಾಯ್ದೆ ಅಂತ ಬರ್ತಾವಲ್ಲ, ಆ ರೀತಿ 20 ವರ್ಷಗಳೊಂದಿಗೆ ಮರು ಪರಿಶೀಲನೆ ಮಾಡುವ ಮುಖಾಂತರ ಫಸ್ಟ್ ದೆನ್ ದೇ ಆರ್ ಟೇಕ್ ವಾಟ್ ಆರ್ ದಿ ಮೇಜರ್ ಚೇಂಜಸ್, ವಾಟ್ ಆರ್ ದಿ ಮೇಜರ್ ಪ್ರಾಬ್ಲಮ್ಸ್, ಆ ಕಾಯ್ದೆಯಲ್ಲಿರುವಂತಹ ಕೆಲವು ಸ್ವಲ್ಪ ಬದಲಾವಣೆ ಮಾಡಿ ನೆಕ್ಸ್ಟ್ ಅವು 20 ವರ್ಷಗಳ ಒಂದರಂತೆ ಈ ಕಾಯ್ದೆಯನ್ನ ನೆಕ್ಸ್ಟ್ 1953ವರೆಗೆ ಮುಂದುವರಿಸ್ತಾರೆ. ಅವನ್ನೇ ಚಾರ್ಟರ್ ಕಾಯ್ದೆ ಅಂತ ಕರೀತಾರೆ. ಫಸ್ಟ್ ಚಾರ್ಟರ್ ಆಕ್ಟ್ 1793 and second charter act 1830 and third charter act 1833 and next fourth charter act 1853. ಅಂದ್ರ ಈ ಚಾರ್ಟರ್ ಕಾಯ್ದೆ ಮುಖಾಂತರ ನೆಕ್ಸ್ಟ್ 20 ವರ್ಷಗಳಂತೆ ಒಂದೊಂದು ಕಾಯ್ದೆಯನ್ನು ಜಾರಿಗೆ ತರುವುದರ ಮುಖಾಂತರ ಅದರಲ್ಲಿರುವಂತಹ ಕೆಲವಷ್ಟು ಅಲ್ಪ ಸ್ವಲ್ಪ ಬದಲಾವಣೆ ಮಾಡುವ ಮುಖಾಂತರ ಅಲ್ಪ ಸ್ವಲ್ಪ ಅಂಶಗಳನ್ನು ಅದಕ್ಕೆ ಸೇರ್ಪಡೆ ಮಾಡೋದ್ರ ಮುಖಾಂತರ ಭಾರತದಲ್ಲಿ ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬಂದವು. ಇಟ್ ಮೀನ್ಸ್ ದ ಮೇನ್ ಏಮ್ ಆಫ್ ದಿ ಚಾರ್ಟರ್ ಆಕ್ಟ್ ವಾಸ್ ಟು ಎಕ್ಸ್ಟೆಂಡ್ ದಿ ಲೈಸೆನ್ಸ್ ಆಫ್ ದಿ 1874 ಇಂಡಿಯನ್ ಗವರ್ಮೆಂಟ್ ಆಕ್ಟ್. ಅಂದ್ರೆ 1784ರ ಭಾರತ ಸರ್ಕಾರ ಕಾಯ್ದೆ ಇದ್ದಂಥ ಅಂಶಗಳನ್ನ ಅವ್ರು ಮುಂದುವರಿಸೋದ ಮುಖಾಂತರ 1793ರ ಚಾರ್ಟರ್ ಕಾಯ್ದೆ ಅಂತ ಹೆಸರು ಕೊಟ್ಟು ಆ ಚಾರ್ಟರ್ ಕಾಯ್ದೆ ಮುಖಾಂತರ 20 ವರ್ಷಗಳೊಮ್ಮೆ ಆ ಲೈಸೆನ್ಸ್ ಅನ್ನ ಮಾಡೋದ್ರಲ್ಲಿ ಎಕ್ಸ್ಟೆಂಡ್ ಮಾಡೋದು. It means it has to be a right, then continue another next 20 years. Then it is right, and then onwards continue another 20 years. It is right, then continue another 20 years. It is once in a 20 years. 20 ವರ್ಷಗಳೊಮ್ಮೆ ಈ ಕಾಯ್ದೆಗಳನ್ನ ಮುಂದುವರಿಸೋದ್ರ ಮುಖಾಂತರ ಭಾರತದಲ್ಲಿ ಬ್ರಿಟಿಷರು ಇಟ್ ಮೀನ್ಸ್ ಬೈ ದಿ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ 1758ರವರೆಗೆ ಪ್ರಮುಖವಾಗಿ ಈ ಕಾಯ್ದೆಗಳನ್ನ ಜಾರಿಗೆ ತಂದರು ಅಂತ ಹೇಳ್ಬೋದು. ಬಟ್ ಅವರ ಮುಖ್ಯ ಉದ್ದೇಶ ಏನಾಗಿತ್ತು? ಈ ಕಾಯ್ದೆ ಜಾರಿಗೆ ತರೋದು ಮುಖ್ಯ ಉದ್ದೇಶ ಟು ಇಂಪ್ಲಿಮೆಂಟ್ ಆಸ್ ದೇರ್ ಓನ್ ಇಂಟ್ರೆಸ್ಟ್, ಆಸ್ ದೇರ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇಲ್ಲಿ ಆಳ್ವಿಕೆ ಮಾಡುವುದು ತಮ್ಮ ಅನುಕೂಲಕ್ಕೆ ತಕ್ಕಂಗ, ತಮ್ಮ ಆಡಳಿತ ತಕ್ಕಂಗ ಮಾಡುವುದೇ ಆಗಿರ್ತೈತಿ. ಹಾಗಾಗಿ 1784ರ ಕಾಯ್ದೆಯಲ್ಲಿ ಇದ್ದಂತೆ ಕಾಯ್ದೆಗಳನ್ನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಈ ಚಾರ್ಟರ್ ಕಾಯ್ದೆ ಅಂತಂದು 20 ವರ್ಷಗಳಂತೆ 4 ಚಾರ್ಟರ್ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ. ಹಾಗಾಗಿ 1793ರ ಮೊದಲ ಚಾರ್ಟರ್ ಕಾಯ್ದೆ, ಆ ಮೊದಲ ಚಾರ್ಟರ್ ಕಾಯ್ದೆಯಲ್ಲಿ ಇದ್ದಂತ ಅಂಶಗಳು ಏನು? ನೆಕ್ಸ್ಟ್ ಎರಡನೇ ಚಾರ್ಟರ್ ಕಾಯ್ದೆ ಅಂದ್ರೆ 1813 ಚಾರ್ಟರ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ, 1853 ಚಾರ್ಟರ್ ಕಾಯ್ದೆ, ಒಟ್ಟಾರೆಯಾಗಿ 4 ಚಾರ್ಟರ್ ಕಾಯ್ದೆ ಬರ್ತಾವು. ಆ ಕಾಯ್ದೆಯಲ್ಲಂತ ಅಂಶಗಳನ್ನ ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಹಾಗಾಗಿ ಎಲ್ಲರಿಗೂ ಶುಭಾಶಯಗಳು.